ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ವೆಜ್ ಮೊಮೋಸ್ ಮಾಡಕತ್ತೀನಿ ರೀ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಹೋಟೆಲಲ್ಲಿ ಮೊಮೋಸ್ ಆರ್ಡರ್ ಮಾಡ್ಕೊಂಡು ತಿನ್ನೋ ಬದಲು ಈಗ ನೀವು ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿ ಇರುತ್ತೆ, ಹಾಗೆ ಆರೋಗ್ಯವಾಗಿ ಇರುತ್ತೆ. ಹಾಗೆ ನೀವು ಮೈದಾ ಹಿಟ್ಟಲ್ಲೇ ಮಾಡ್ಕೊಂಡು ತಿನ್ನೋ ಬದಲು ಗೋಧಿ ಹಿಟ್ಟು ನಾದ್ಕೊಂಡು ತಿನ್ನಿರಿ, ತುಂಬಾ ರುಚಿ ಇರುತ್ತೆ. ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮೈದಾ ಹಿಟ್ಟಂತೂ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆ, ಕರಿಬೇವು, ಹಾಗೆ ಮೆಣಸಿನ್ಕಾಯಿ ಒಂದೆರಡು ಹೆಚ್ಕೊಂಡು ಹಾಕೊಂಡೇನ್ರಿ. ಹಾಗೆ ಕ್ಯಾಪ್ಸಿಕಮ್ ಹಾಕೊಂಡೇನ್ರಿ. ಹಾಗೆ ಗಜರಿ, ಹಾಗೆ ಆಲೂಗಡ್ಡೆ. ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಇರ್ತಾವೆ ನೋಡಿರಿ ಅಷ್ಟು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾವ ಅದಾವನ್ನ ಅಷ್ಟು ಹಾಕ್ಕೊಂಡು ಮಾಡ್ಕೊಳತ್ತೀನಿ ರೀ. ಈಗ ಒಂದು ಈರುಳ್ಳಿನ ಹಾಕ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ಈಗ ಈರುಳ್ಳಿ ಕೆಂಪಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಯಾಕಂದರೆ ನಾನು ಅರಿಶಿನ ಪುಡಿ ಹಾಕುವಾಗ ವಿಡಿಯೋನ ಮಾಡಲಿಲ್ಲ, ಸೊ ನೆನಪಾಗ್ಬಿಟ್ಟೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀವು ಬೇಕಾದರೆ 1-2 ಸ್ಪೂನಷ್ಟು ಸೋಯಾ ಸಾಸ್ ಆದರೂ ಹಾಕ್ಕೋಬೋದು, ತುಂಬಾ ರುಚಿ ಇರುತ್ತೆ. ಈಗ ಮುಂಚೆನೇ ಗೋಧಿ ಹಿಟ್ಟು ನಾದಿಟ್ಕೊಂಡೇನ್ರಿ ನಾನು. ಅಂದರೆ ಅದು ಸ್ವಲ್ಪ ಹಿಟ್ಟು ನೆನೆದ್ರೆ ರುಚಿ ಬರುತ್ತೆ, ಸ್ಮೂತ್ ಹಾಕವ. ಹಾಗಾಗಿ ಮುಂಚೆನೇ ನಾದಿಟ್ಕೊಂಡಿದ್ದೆ. ಈಗ ನೋಡಿರಿ, ಅವನ್ನ ಹುಳ್ಳಿ ಮಾಡಿಟ್ಕೊಂಡೇನ್ರಿ. ಈಗ ಹಿಟ್ಟು ಹಚ್ಕೊಂಡು ಅದನ್ನು ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋತೇನ್ರಿ. ಪುರಿ ಲಟ್ಟಿಸ್ಕೋತಿರಲ್ಲ ಅಷ್ಟೇ ಇದ್ರೆ ಸಾಕು. ಈಗ ನೋಡ್ರಿ, ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡೇನ್ರಿ. ಈಗ ನೋಡ್ರಿ, ವೆಜಿಟೇಬಲ್ಸ್ ಎಲ್ಲ ನಾನು ಒಗ್ಗರಣೆ ಕೊಟ್ಟಿದ್ನಲ್ಲ, ಈಗ ಅವನ್ನ 2 ಸ್ಪೂನ್ ಅಷ್ಟು ಅದ್ರೊಳಗೆ ಹಾಕೋತೇನ್ರಿ. ಸ್ವಲ್ಪ ಜಾಸ್ತಿನೇ ಹಾಕೋರಿ, ರುಚಿ ಬರುತ್ತೆ. ಈಗ ನೀವು ಕಡುಬು ತುಂಬ್ತಿರಲ್ಲ ಹಾಗೆ ಸ್ವಲ್ಪ ಅದು ಅಂಟಿಸ್ಕೋಬೇಕು. ಈಗ ನೋಡ್ರಿ, ಈಗ ಅದನ್ನು ಪೂರ್ತಿ ರೌಂಡಾಗಿ ತೊಗೊಂಡು ಮೋದಕ ಮಾಡ್ಕೋತಿರಲ್ಲ ಹಂಗೆ ಮಾಡ್ಕೊಳ್ಳಿ. ಮಾಡ್ಕೊಂಡು ಮೇಲೆ ಸ್ವಲ್ಪ ಹಿಟ್ಟು ಬಂದಿರುತ್ತಲ್ಲ ಅದನ್ನು ತೆಗೀರಿ, ಯಾಕಂದರೆ ಮೇಲೆ ದಿಪ್ಪು ಬಂದುಬಿಡುತ್ತೆ, ಚೆನ್ನಾಗಿ ಬೇಯಂಗಿಲ್ಲ. ನೋಡ್ರಿ, ಇಷ್ಟು ಮಾಡ್ಕೊಂಡ್ರೆ ಸಾಕು, ಕರೆಕ್ಟ್ ಆಗೈತಿ. ಮಾಡ್ಕೊಂಡೇನ್ರಿ ನಾನು. ಒಂದು 8 ಆಗ್ಯಾವ. ನಾನು ಇಡ್ಲಿ ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಕೋತೇನೆ ರೀ. ಇಡ್ಲಿ ಪಾತ್ರೆಗೆ ಒಂದೊಂದಾಗಿ ಹಾಕ್ಕೋತೇನೆ ರೀ. ಎರಡು ಪ್ಲೇಟ್ ಅಷ್ಟು ಆಗ್ಯಾವ್ರಿ, 8 ಮಾಡ್ಕೊಂಡೀನಿ. ಈಗ ನೋಡ್ರಿ, ಇಡ್ಲಿ ಕುಕ್ಕರ್ ಒಳಗೆ ಅವನ್ನ ಬೇಯಿಸ್ಕೋತೇನೆ ರೀ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ನೋಡ್ರಿ ರೆಡಿ ಆಯ್ತು ಹೋಟೆಲ್ ಸ್ಟೈಲ್ ವೆಜ್ ಮೊಮೋಸ್. ಹಾಗೆ ಇದನ್ನು ನೀವು ಕೆಂಪು ಚಟ್ನಿ ಒಳಗೆ ತಿನ್ಬೋದು, ಟೊಮೆಟೊ ಸಾಸ್ ಒಳಗೂ ತುಂಬಾ ರುಚಿ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯ್ತು, ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಹಾಗೆ ಮಕ್ಕಳು ವೆಜಿಟೇಬಲ್ಸ್ ಅಂತೂ ತಿನ್ನೋದೇ ಇಲ್ಲ, ಹಠ ಮಾಡ್ತಾರೆ. ಹೀಗೆ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನಿಮ್ಮ ಮನೆಯಲ್ಲಿ ವೆಜ್ ಮೊಮೋಸ್ ಮಾಡ್ಕೊಂಡು ತಿನ್ನಿರಿ. ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡಿರೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಬಾಯ್ ಫ್ರೆಂಡ್ಸ್.